ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೂತವರು. ಒಂದು ಕಡೆ ನಮ್ಮ BY ವಿಜೇಂದ್ರ ಅವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರಿ ಅಂತೇಳಿ ನೇರವಾಗಿ ಕಾಂಗ್ರೆಸ್ ದಾಳಿ ಮಾಡ್ತಾ ಇದ್ದಾರೆ. ನಾನು ಇದರ ಅಧ್ಯಕ್ಷ ಅಂತೇಳಿ ಮತ್ತು ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆಗೆ ನಮ್ಮ ವಿರೋಧಿ ಬಣದವರು ಇನ್ನೂ ಜೋರಾಗಿ ತಮ್ಮ ವಿರೋಧವನ್ನು ವಿಜೇಂದ್ರ ಇಳಿಸಲೇಬೇಕು ಅನ್ನೋಂಥ ಹಠವನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮೊದಲೇ ಮಾತುಕತೆ ಆಯಿತು. ನಮ್ಮ ಪ್ರಹ್ಲಾದ್ ಜೋಶಿಯವರು ಪ್ರಯತ್ನ ಮಾಡಿದ್ರು, ಸಂಧಾನ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣಪ್ಪ, ನಾವು ಕರ್ನಾಟಕದಲ್ಲಿ ಗೆಲ್ಲಬೇಕಾಗ್ಯದ, ಅದರಲ್ಲೂ ಎದುರಾಳಿ ಸಾಮಾನ್ಯರಲ್ಲ, ಸಿದ್ದರಾಮಯ್ಯ ಜೊತೆಗೆ DKC ಅವ್ರು ಬಂದು ಹಾಗೆ ಆಗ್ತಾರೆ, ನಾವು ಎಷ್ಟೋ ಅವ್ರನ್ನ ಮಧ್ಯದಲ್ಲೇ ಒಂದು ಏನಪ್ಪ ಭಿನ್ನಾಭಿಪ್ರಾಯ ಬಿತ್ತಕ್ಕೆ ಪ್ರಯತ್ನ ಮಾಡಿದ್ರು, ಆಗೋದಿಲ್ಲ ಅನ್ನುವಂಥ ಏನೇನೋ ಅಭಿಪ್ರಾಯಗಳನ್ನು ಹೇಳಿರ್ಬೋದು. ಇದಂತಲ್ಲ, ಮೋಸ್ಟ್ಲಿ ಹಂಗೆ ಹೇಳಿದಾಗ ಅದು ಸಂಧಾನಕ್ಕೆ ಒಪ್ಪಲಿಲ್ಲ. ಅದರಲ್ಲೂ ಅರವಿಂದ ಲಿಂಬಾವಳಿ ಅವರು ಇಲ್ಲ ಅನ್ನುವಂಥ ಮಾತು. ಹೀಗಾಗಿ ಅದು ಮುಂದುವರೆದು ಈಗ ಮತ್ತೇನೋ ಡಿಸ್ಕಷನ್ ಆಗ್ತದೆ ಅಂತೇಳಿ ತಲೆಯಲ್ಲಿತ್ತು ಎಲ್ಲರದು. ಆದರೂ ಬಂಡಾಯ ಅಭ್ಯರ್ಥಿಗಳನ್ರಿ ಅಥವಾ ಭಿನ್ನ ಮತದವ್ರನ್ರಿ ಯಡಿಯೂರಪ್ಪನವ್ರ ಮಗನನ್ನು ಕಿತ್ತು ಹಾಕಲೇಬೇಕು ಅಧ್ಯಕ್ಷ ಸ್ಥಾನದಿಂದ ಅನ್ನುವಂಥ ಮಟ್ಟಕ್ಕೆ ಇಳಿದಿದ್ದರಿಂದಾಗೆ, ಜೊತೆಗೆ ಈ ಒಂದು ನಿರ್ಲಿಪ್ತ ಬಣ ಅಥವಾ ಥರ್ಡ್ ಫ್ರಂಟ್ ಅಂತೀರಿ ನೀವು, ಅದಕ್ಕೆ ಬೇಕಾದ್ರೆ ಅವು ತಟಸ್ಥ ಬಣದವರು ಇದನ್ನು ಕಾದು ನೋಡುವ ತಂತ್ರ ಮಾಡ್ತಾರೆ. ಯಾರು ಹೆಚ್ಚಾಗ್ತಾರೆ ಬಲದೊಳಗೆ, ಯಡಿಯೂರಪ್ಪನವ್ರು ಹೆಚ್ಚಾಗ್ತಾರೋ ಭಿನ್ನ ಮತೀರು ಹೆಚ್ಚಾಗ್ತಾರೋ ಆ ಕಡೆ ನಾವು ಒಂದು ಮೃದಂಗ ಮಾಡಿರಾಯ್ತು ಅಂತ ಅವರು ಕುಳಿತಿದ್ದಾರೆ. ಯಾಕಂದರೆ